ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮ ಹತ್ರ ಕಾರು ಅಥವಾ ಬೈಕು ಇದೆಯಾ? ಅದಕ್ಕೆ ಜಗಮಗಿಸುವ ಲೈಟ್ಗಳನ್ನ ಹಾಕೊಂಡಿದ್ದೀರಾ? ನಿಮಗೆ ಲೋ ಬೀಮು ಹೈ ಬೀಮ್ನ ವ್ಯತ್ಯಾಸ ಗೊತ್ತಾಗೋದಿಲ್ವಾ? ಪ್ರಖರ ಲೈಟ್ಗಳನ್ನ ಹಾಕೊಂಡು ವಾಹನಗಳನ್ನು ಓಡಿಸ್ತೀರಾ? ಹಾಗಾದ್ರೆ ಗ್ಯಾರಂಟಿ ನೀವು ಟ್ರಾಫಿಕ್ ಪೊಲೀಸರ ಕೈಗೆ ಒಂದಲ್ಲ ಒಂದು ಕಡೆ ತಗಲಾಕೋತೀರಿ. ರಾಜ್ಯದಾದ್ಯಂತ ಟ್ರಾಫಿಕ್ ಪೊಲೀಸರು ಮತ್ತೆ ರಾತ್ರಿ ರಸ್ತೆಗಿಳಿಯೋದಕ್ಕೆ ಶುರು ಮಾಡಿದ್ದಾರೆ. ಈ ಬರೀ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣ ಅಷ್ಟೇ ಅಲ್ಲ, ನಿಮ್ಮ ಹೆಡ್ಲೈಟ್ಗಳನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಾರೆ. ಇಷ್ಟು ದಿನ ಲೈಟ್ ಇಲ್ಲದ ಗಾಡಿಗಳನ್ನು ಹಿಡಿತಾ ಇದ್ರು ಅಲ್ವಾ? ಈಗ ಪ್ರಖರ ಲೈಟಿನ ವಾಹನಗಳು ಕೂಡ ಪೊಲೀಸರ ಅತಿಥಿಗಳಾಗತ್ವೆ. ಅಲ್ಲ, ದಾರಿ ಚೆನ್ನಾಗಿ ಕಾಣ್ಲಿ ಅಂತ ನಾವು ಒಳ್ಳೆ ಲೈಟ್ ಹಾಕೊಂಡ್ರೆ ಅದರಿಂದ ಪೊಲೀಸರಿಗೇನು ಸಮಸ್ಯೆ? ಹೀಗೆ ಹಿಡಿದು ಫೈನ್ ಹಾಕ್ತಾ ಇರೋದ್ರಿಂದ ಸಂಗ್ರಹವಾಗ್ತಾ ಇರೋ ಮೊತ್ತ ಎಷ್ಟು? ಯಾಕೆ ಪ್ರಖರ ಲೈಟ್ಗಳ ಮೇಲೆ ಈಗ ಪೊಲೀಸರು ಮುರ್ಕೊಂಡು ಬಿದ್ದಿದ್ದಾರೆ? ಅದರಿಂದ ಆಗ್ತಾ ಇರೋ ಸಮಸ್ಯೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇವತ್ತು ಭಾರತದಲ್ಲಿ ಕಾರು ಬೈಕ್ನ ಕ್ರೇಜ್ಗೇನು ಕಡಿಮೆ ಇಲ್ಲ. 2 ದಶಕಗಳ ಹಿಂದೆ ಮಧ್ಯಮ ವರ್ಗದ ಮೊದಲ ಆದ್ಯತೆ ಒಂದು ಮನೆ ಆಗಿರ್ತಾ ಇತ್ತು. ಆ ನಂತರ ಒಂದು ಬೈಕು, ಸಾಧ್ಯ ಆದರೆ ಇನ್ನೂ ಹೆಚ್ಚು ದುಡಿಮೆ ಇದ್ರೆ ಒಂದು ಕಾರು. ಆದ್ರೆ ಈಗ ನಮ್ಮ ಆದ್ಯತೆಗಳು ಬದಲಾಗಿವೆ. ತೊಡೆ ಸಂದಿಗೆ ಒಂದು ಬೈಕೋ ಮೊಪೆಡ್ಡೋ ಇಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ ಅನ್ನೋ ಥರದ ಭಾವನೆ ಸಾಕಷ್ಟು ಜನರಲ್ಲಿದೆ. ಕಾಲೇಜ್ ಕಲಿಯುವಾಗ ಬೈಕ್ ಬೇಕು, ಕೆಲಸಕ್ಕೆ ಸೇರ್ತಿದ್ದ ಹಾಗೆ ಒಂದು ಕಾರು, ದುಡಿಮೆಯ ಬಹುಪಾಲು EMIಗೆ ಪೆಟ್ರೋಲ್ಗೆ ಖರ್ಚಾಗಿ ಮಂತ್ ಎಂಡಲ್ಲಿ ಮತ್ತೆ ಸಾಲ ಆದರೂ ಸರಿ ಒಂದು ಕಾರೋ ಬೈಕೋ ಇರಲೇಬೇಕು. ಕೆಲವರಿಗೆ ಅದು ತೀರಾ ಅಗತ್ಯ ಅಂತ ಕೂಡ ಅನ್ಸುತ್ತೆ. ನಮ್ಮಲ್ಲಿ ಹೆಚ್ಚಾಗ್ತಾ ಇರೋ ವಾಹನಗಳಿಗೆ, ಅವುಗಳ ಖರೀದಿಗೆ ಸಿಗ್ತಾ ಇರೋ ಲೋನ್ಗಳಿಗೆ ಪ್ರಪೋರ್ಷನೇಟ್ ಆಗಿ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಸೊ ಇಕ್ಕಟ್ಟು, ಟ್ರಾಫಿಕ್ ಜಾಮು, ಆಕ್ಸಿಡೆಂಟುಗಳು. ಮತ್ತೊಂದು ಕಡೆ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಶರವೇಗದಲ್ಲಿ ಬೆಳೀತಾ ಇದೆ. ಜಗತ್ತಿನ ಪ್ರತಿಷ್ಠಿತ ಕಾರು ಕಂಪನಿಗಳೆಲ್ಲ ಭಾರತದಲ್ಲಿ ಶೋರೂಮ್ಗಳನ್ನು ತೆರೀತಾ ಇವೆ, ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇವೆ. ಇವತ್ತು ಭಾರತ ಅನ್ನೋದು ಕಾರು ಕಂಪನಿಗಳ ಪಾಲಿಗೆ ಅತಿ ದೊಡ್ಡ ಮಾರುಕಟ್ಟೆ. ಇನ್ನು ನಮ್ಮಲ್ಲಿ ಗೊತ್ತಲ್ಲ, ಎಲ್ಲ ಕೂಡ ಅತಿರೇಕನೇ. ಕಾರು ಬೈಕು ತಗೊಂಡು ಹುಡುಗರು ಅವುಗಳಿಗೆ ಮಾಡೋ ಮೇಕಪ್ ಅನ್ನು ನೋಡಬೇಕು. ವಾಹನಕ್ಕಿಂತಲೂ ದೊಡ್ಡ ಟೈರು, ಕಲರ್ ಬ್ಯಾಂಡುಗಳು, ಸ್ಟಿಕ್ಕರ್ಗಳು, ದಾರಿ ಕೂಡ ಕಾಣದ ಹಾಗೆ ಆ ವಿಂಡ್ ಶೀಲ್ಡಿನ ತುಂಬಾ ಮೇಕಪ್, ಮಿರರ್ ಅಲ್ಲಿ ಹಿಂದೆ ಬರ್ತಾ ಇರೋ ವಾಹನ ಕಾಣದ ಹಾಗೆ ಆಲ್ಟ್ರೇಷನ್, ತಾಳಿ ಒಂದು ಕಟ್ಟಿರೋದಿಲ್ಲ ನೋಡ್ರಿ, ಮಿಕ್ಕಿದ್ದೆಲ್ಲ ವಾಹನಗಳಿಗೆ ಮಾಡಿಬಿಟ್ಟಿರ್ತಾರೆ. ಹೀಗೆ ತಮ್ಮ ವಾಹನಗಳನ್ನ ಅತಿಯಾಗಿ ಪ್ರೀತಿಸುವ ಕೋಟ್ಯಂತರ ಮಂದಿ ನಮ್ಮಲ್ಲಿದ್ದಾರೆ. ಅದು ಗೂಡ್ಸ್ ವಾಹನ ಆಗಿರಬಹುದು ಅಥವಾ ಪ್ಯಾಸೆಂಜರ್ ವಾಹನನೇ ಇರಬಹುದು. ತಾವು ಡ್ರೈವ್ ಮಾಡುವ ವಾಹನಗಳು ತುಂಬಾ ಚೆನ್ನಾಗಿ ಕಾಣಬೇಕು, ಅಟ್ರಾಕ್ಟಿವ್ ಆಗಿರಬೇಕು ಅಂತ ಸಾಕಷ್ಟು ಚಾಲಕರು ಬಯಸ್ತಾರೆ. ಹೀಗಾಗಿ ಕಾರು ಹಾಗೂ ಇನ್ನಿತರ ವಾಹನಗಳಿಗೆ ಶೃಂಗಾರ ಮಾಡೋದಕ್ಕೆ ಅಂತಲೇ ಇವತ್ತು ಲಕ್ಷಾಂತರ ಮಳಿಗೆಗಳು ಹುಟ್ಕೊಂಡಿವೆ. ಅದು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಕೂಡ. ಇಂಥ ಉದ್ಯಮಗಳ ಪೈಕಿ ಹೆಡ್ಲೈಟ್ ಆಕ್ಸೆಸರೀಸ್ ಕೂಡ ಒಂದು. ಬೇರೆ ಒಂದು ವಾಹನ ತಯಾರಾಗಿ ಬರುವಾಗ ಅದನ್ನು ಸಾಕಷ್ಟು ಪರೀಕ್ಷೆಗಳಿಗೆ ಒಳಪಡಿಸಿ ಅದರ ಯಾವ ಭಾಗ ಎಷ್ಟಿರಬೇಕು ಅನ್ನೋದ್ರಿಂದ ಹಿಡಿದು ಅದಕ್ಕೆ ಯಾವ ಸೈಜಿನ ಟೈರ್ ಹಾಕಬೇಕು, ಯಾವ ಲೈಟ್ ಹಾಕಬೇಕು ಅನ್ನೋವರೆಗೆ ಕೂಡ ಪ್ರತಿಯೊಂದನ್ನು ತಜ್ಞ ಇಂಜಿನಿಯರ್ಗಳು ತಲೆ ಕೆಡಿಸ್ಕೊಂಡು ಸಿದ್ಧ ಮಾಡಿರ್ತಾರೆ. ಅದು ಅಷ್ಟೇ ಇದ್ರೆ ಸೇಫು ಮತ್ತು ಆ ವಾಹನದ ತಾಕತ್ತಿಗೆ ಸರಿಯಾಗಿ ಅದೆಲ್ಲವನ್ನ ಫಿಟ್ ಮಾಡ್ತಾರೆ. ಅದಕ್ಕೆ ನೀವು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ತಾ ಹೋದ್ರೆ ವಾಹನದ ಇಂಜಿನಿಯರಿಂಗ್ ಲೆಕ್ಕಾಚಾರಗಳಿರುತ್ತವೆ ನೋಡಿ, ಅವು ತಲೆ ಕೆಳಗಾಗತ್ವೆ. ಅದರಿಂದ ಒಂದು ನಿಮಗಾದರೂ ತೊಂದರೆ ಅಥವಾ ರಸ್ತೆಯಲ್ಲಿ ಬರುವ ಬೇರೆ ವಾಹನಗಳಿಗಾದರೂ ತೊಂದರೆ ಆಗುತ್ತೆ. ಈ ಲೈಟ್ಗಳ ವಿಷಯ ಕೂಡ ಹಾಗೇನೆ. ಸಾಮಾನ್ಯವಾಗಿ ಎಲ್ಲ ವಾಹನಗಳಿಗೆ ಹಾಲೋಜಿನ್ ಹೆಡ್ಲೈಟ್ಗಳನ್ನು ಕೊಟ್ಟಿರ್ತಾರೆ. ಆದರೆ ಇತ್ತೀಚೆಗೆ ಕೆಲ ಕಂಪನಿಗಳು LED ಹೆಡ್ ಲ್ಯಾಂಪ್ಗಳನ್ನು ಕೂಡ ವಾಹನಗಳಿಗೆ ಕೊಡ್ತಾ ಇವೆ. ಅದು ಬೈಕ್ ಆಗಿರಬಹುದು, ಕಾರ್ ಆಗಿರಬಹುದು. ಜನ ಕೂಡ LED ಹೆಡ್ ಲ್ಯಾಂಪ್ಗಳನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಆದರೆ ಕಂಪನಿಗಳಿಂದ ಬರುವ LED ಹೆಡ್ ಲ್ಯಾಂಪ್ಗಳು ಸಾರಿಗೆ ನಿಯಮದ ಪ್ರಕಾರ ಇರುತ್ತವೆ. ಅವುಗಳಲ್ಲಿ ಎಷ್ಟು ಬೇಕೋ ಅಷ್ಟೇ ವೋಲ್ಟ್ನ ಬಲ್ಬ್ಗಳನ್ನು ಬಳಸಿರ್ತಾರೆ. ಹೀಗಾಗಿ ಅವು ಎದುರಿಗೆ ಬರುವ ವಾಹನಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡೋದಿಲ್ಲ. ಆದರೆ ನಮಗಷ್ಟು ಸಾಕಾಗೋದಿಲ್ಲ. ನನ್ನ ಲೈಟ್ ಜೋರಾಗಿ ಉರಿಬೇಕು, ಆನ್ ಮಾಡಿದ್ರೆ ಹಂಗೆ ರೋಡ್ ತುಂಬಾ 1 ಕಿಲೋಮೀಟರ್ ಲೈಟ್ ಸ್ಪ್ರೆಡ್ ಆಗಬೇಕು. ಅಲ್ಲ, ಹಿಂಗೆ ಮಾಡೋದ್ರಿಂದ ಎದುರಿಗೆ ಬರುವ ವಾಹನ ಚಾಲಕರ ಗತಿ ಏನಾಗಬೇಕು? ನಮಗಿಂತ ದೊಡ್ಡ ಲೈಟ್ ಹಾಕೊಂಡು ನಮಗೆ ಯಾವುದಾದ್ರೂ ರಾತ್ರಿ ಹೊತ್ತಲ್ಲಿ ವಾಹನ ಎದುರಾದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಲ್ವಾ? ಹಾಗೆ ನಾವು ಕೂಡ ದೊಡ್ಡ ಲೈಟ್ ಹಾಕೊಂಡ್ರೆ ನಮ್ಮ ಮುಂದೆ ಬರೋ ವಾಹನ ಚಾಲಕರಿಗೆ ಇರಿಟೇಟ್ ಆಗತ್ತೆ ಅಲ್ವಾ ಅನ್ನೋ ಬಗ್ಗೆ ನಾವ್ಯಾರು ಯೋಚನೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಹೇಳಿ ಕೇಳಿ ರಸ್ತೆಗಳಿರೋದೇ ಒಂದು ಚಂದ. ಅದರ ಮೇಲೆ ಕೆಲ ವಾಹನ ಚಾಲಕರು ಬಳಸುವ ಅತ್ಯಂತ ಪ್ರಕಾಶಮಾನ ಲೈಟುಗಳು ಎದುರು ಬರೋ ವಾಹನ ಚಾಲಕರಿಗೆ ಒಂದು ಕ್ಷಣ ಬ್ಲೈಂಡ್ನೆಸ್ ಅನ್ನು ಉಂಟು ಮಾಡೋ ಹಾಗಾಗೋದ್ರಿಂದ ಇದು ಸಾಕಷ್ಟು ರಸ್ತೆ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸಾರಿಗೆ ಇಲಾಖೆಗೆ ನಿರ್ದೇಶನಗಳನ್ನು ಕೊಡ್ತು. ಆ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಅತ್ಯಂತ ಬ್ರೈಟ್ನೆಸ್ ಇರುವ LED ಹೆಡ್ಲೈಟ್ಗಳ ವಿರುದ್ಧ ಸಮರ ಸಾರಿದೆ. ಅದು ಈಗ ದೇಶದಾದ್ಯಂತ ವಾಹನ ಸವಾರರಿಗೆ ಸಮಸ್ಯೆಯನ್ನುಂಟು ಮಾಡ್ತಾ ಇದೆ.
ಗೆಳೆಯರೆ, ಕಣ್ಕುಕ್ಕುವ ಹೆಡ್ಲೈಟ್ಗಳನ್ನ, ಎಕ್ಸ್ಟ್ರಾ ಲೈಟ್ಗಳನ್ನ ಬಳಸಿದ್ದೇ ಆದ್ರೆ ಅಂಥ ವಾಹನಗಳಿಗೆ ಪೊಲೀಸರು ಫೈನ್ ಹಾಕ್ತಾರೆ. ಈ ಬಗ್ಗೆ ಬೆಂಗಳೂರು ಪೊಲೀಸರು ಹಾಗೂ ಟ್ರಾಫಿಕ್ ಅಂಡ್ ರೋಡ್ ಸೇಫ್ಟಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಒಂದು ನಿಯಮವನ್ನು ಹೊರಡಿಸಿದ್ದಾರೆ. ಹೈವೇ ಆಗಿರಬಹುದು, ಸಿಟಿ ಲಿಮಿಟ್ಸ್ ಆಗಿರಬಹುದು, ಯಾವುದೇ ವಾಹನಗಳು ಹೆಚ್ಚುವರಿ ಲೈಟ್ಗಳನ್ನು ಬಳಸುವ ಹಾಗಿಲ್ಲ. ಅದರಲ್ಲೂ LED ಹೆಡ್ಲ್ಯಾಂಪ್ಗಳನ್ನು ಹಾಕೊಂಡಿರೋ ವಾಹನಗಳಿರುತ್ತವಲ್ಲ, ಅವುಗಳನ್ನು ಕಡ್ಡಾಯವಾಗಿ ನಿಲ್ಲಿಸಿ ಲೈಟ್ಗಳ ತೀಕ್ಷ್ಣತೆಯನ್ನು ಪರೀಕ್ಷಿಸಲಾಗ್ತಾ ಇದೆ. ಆ ಲೈಟ್ಗಳನ್ನು ನೀವು ಕಂಪನಿ ಅಲ್ಲದೆ ಹೊರಗೆ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಾದ್ರೆ ತಕ್ಷಣ ನಿಮ್ಮ ಜೇಬು ಪಂಕ್ಚರ್ ಆಗುತ್ತೆ. ಅಂದ್ರೆ ನಿಮಗೆ ಗ್ಯಾರಂಟಿ ಫೈನ್ ಬೀಳುತ್ತೆ. ಇನ್ನು ಖಾಸಗಿ ಬಸ್ಸು ಟ್ರಾವೆಲ್ಸ್ನವರು 4-5 ಎಕ್ಸ್ಟ್ರಾ ಲೈಟ್ಗಳನ್ನು ಬಳಸ್ತಾ ಇದ್ರಲ್ವಾ, ಅದನ್ನು ಕೂಡ ಇನ್ನು ಮುಂದೆ ಬಳಸೋ ಹಾಗಿಲ್ಲ. ಹಾಗೇನಾದರೂ ಮಾಡಿದರೆ ಅವರಿಗೂ ಫೈನ್ ಬೀಳೋದು ಗ್ಯಾರಂಟಿ. ಇನ್ನು ಆಟೋಗಳಲ್ಲಿ ಕೂಡ ಕಂಪನಿ ಫಿಟ್ ಮಾಡಿದ ಹೆಡ್ಲೈಟೇ ಇರಬೇಕು. ಒಂದು ವೇಳೆ ಅದನ್ನು ತೆಗೆಸಿ ನೀವು ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಅಲ್ಲಿ ಕೂಡ ಫೈನನ್ನು ಕಟ್ಟಲೇಬೇಕಾಗತ್ತೆ. ಏನೋ 1-2 ಸರಿ ಯಾರೋ ಅಡ್ಡದಾರಿ ಹಿಡಿದು ಪೊಲೀಸರು ಸಿಕ್ಕರೆ ಅವ್ರಿಗೆ ಸ್ವಲ್ಪ ಸೆಗಣಿ ತಿನ್ನಿಸಿ ನೀವು ತಪ್ಪಿಸ್ಕೊಂಡು ಬಿಟ್ವಿ ಅಂತ ಖುಷಿ ಪಟ್ಟರು ನೀವು ನಿಮ್ಮ ಲೈಟ್ಗಳನ್ನು ಸರಿಪಡಿಸ್ಕೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ಪದೇ ಪದೇ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಪೊಲೀಸರಲ್ಲೂ ಕೂಡ ಒಂದಷ್ಟು ಪ್ರಾಮಾಣಿಕರಿದ್ದಾರೆ, ಜೊತೆಗೆ ಅವ್ರಿಗೂ ಕೇಸ್ ಮಾಡುವ ಟಾರ್ಗೆಟ್ಗಳಿರುತ್ತವೆ. ಹೀಗಾಗಿ ನೀವು ಸಮಸ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಗಮಗಿಸುವ ಲೈಟ್ಗಳಿದ್ರೆ ಪೊಲೀಸರ ಜೊತೆ ಚಕಮಕಿ ಮಾಡ್ಕೊಳ್ಳದೆ ಸಿಂಪಲ್ ಆಗಿ ಲೈಟ್ಗಳನ್ನು ಬದಲಾಯಿಸಿ ನಾರ್ಮಲ್ ಲೈಟ್ಗಳನ್ನು ಹಾಕೊಂಡು ಬಿಡಿ. ಇಲ್ಲಿ ಇನ್ನೂ ಒಂದು ಸಮಸ್ಯೆ ಕೂಡ ಆಗ್ತಾ ಇದೆ. ರಾತ್ರಿ ಟ್ರಾಫಿಕ್ ಅಲ್ಲಿ ಲೈಟ್ ಚೆಕ್ ಮಾಡೋದಕ್ಕೆ ನಿಲ್ತಾರಲ್ಲ ಪೊಲೀಸರು, ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟಂತೆ ಕಾಣ್ತಾ ಇಲ್ಲ. ಅಂದ್ರೆ ಯಾವುದು ಕಂಪನಿ ಲೈಟು, ಯಾವುದು ಹೊರಗಿಂದ ಹಾಕಿಸ್ಕೊಂಡ ಲೈಟು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಜೊತೆಗೆ ಎಷ್ಟು ಪ್ರಖರತೆ ಇರಬೇಕು, ಎಷ್ಟು ಇರಬಾರದು ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಕೂಡ ಅವ್ರ ಬಳಿ ಯಾವ ಸಾಧನಗಳು ಇಲ್ಲ. ಇನ್ನು ನಾವು ಕೂಡ ಬುದ್ಧಿವಂತರೆ, ಹೆಡ್ಲೈಟ್ ಕಂಪನಿಯದ್ದೇ ಇಟ್ಕೊಂಡಿರ್ತೀವಿ, ಅದ್ರ ಒಳಗಿನ ಬಲ್ಪನ್ನು ಮಾತ್ರ ಬದಲಾಯಿಸಿ ಬಿಟ್ಟಿರ್ತೀವಿ. ಹೀಗಾಗಿ ರಾತ್ರಿ ರಸ್ತೆಗಳಲ್ಲಿ ಜನ ಹಾಗೂ ಪೊಲೀಸರ ನಡುವೆ ಕೂಡ ಒಂದಷ್ಟು ಮಾತಿನ ಚಕಮಕಿಗಳು ನಡೀತಾ ಇವೆ. ಇಲ್ಲಿ ಬೆಳಗ್ಗೆ ಹೊತ್ತು ವಾಹನಗಳನ್ನು ಹಿಡಿದು ಫೈನ್ ಹಾಕೋದಕ್ಕೆ ಹೋಗಬಾರದು, ಬರೀ ಫೋಟೋ ತೆಗೆದು ನೋಟಿಸ್ ಕಳುಹಿಸಿ ಫೈನ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಆದೇಶ ಇರೋದ್ರಿಂದ ಪೊಲೀಸರಿಗೆ ಇತ್ತೀಚೆಗೆ ಕಲೆಕ್ಷನ್ ಕೂಡ ಕಡಿಮೆಯಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಹೆಚ್ಚಾದ ಹಾಗೆ ಕಾಣ್ತಾ ಇದೆ. ಅದರ ಪರಿಣಾಮ ಉಂಟಾಗ್ತಾ ಇರೋದು ರಾತ್ರಿ ವೇಳೆಯ ವಾಹನ ಚಾಲಕರ ಮೇಲೆ. ಹೀಗಾಗಿ ಕೆಲ ಬಾರಿ ಕಂಪನಿಯಿಂದ ಬಂದ ಲೈಟುಗಳಿಗೂ ಕೂಡ ಅವರು ಫೈನ್ ಜಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲವರಿಗೆ ಒಂದು ಸ್ಪಷ್ಟ ತರಬೇತಿ ಮತ್ತು ಮಾಹಿತಿಯನ್ನ ಕೊಡಬೇಕಾದ ಜವಾಬ್ದಾರಿ ಹಿರಿಯ ಅಧಿಕಾರಿಗಳ ಮೇಲಿದೆ. ಇನ್ನು ಈ ಕಾರ್ಯಾಚರಣೆ ಇದೆಯಲ್ಲ, ಇದು ಬೆಂಗಳೂರಿನ ಒಂದೊಂದು ವಿಭಾಗದಲ್ಲೂ ಪ್ರತಿನಿತ್ಯ ಸುಮಾರು 60,000-70,000 ಸಾವಿರ ರೂಪಾಯಿಗಳಷ್ಟು ಫೈನ್ ಕಲೆಕ್ಟ್ ಆಗೋ ಹಾಗೆ ಮಾಡ್ತಾ ಇದೆ ಅನ್ನೋ ವರದಿಗಳಿವೆ. ಇದು ಬರೀ ಬೆಂಗಳೂರಲ್ಲಿ ಮಾತ್ರ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಫೈನ್ ಕಲೆಕ್ಷನ್ ಅನ್ನೋದು ಇನ್ನೆಷ್ಟಾಗ್ತಾ ಇರಬಹುದು. ನಿಮ್ಮ ಲೈಟಿನ ಶೋಕಿ ಸರ್ಕಾರಕ್ಕೆ ಒಳ್ಳೆ ಆದಾಯನಂತೂ ತಂದು ಕೊಡ್ತಾ ಇರಬೇಕು. ಇನ್ನು ಯಾಕೆ ಈ ಹೆಡ್ಲೈಟ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ರಾತ್ರಿಯ ಹೊತ್ತಲ್ಲಿ ಅತಿ ಹೆಚ್ಚು ಅಪಘಾತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ. ಹಾಗಾದ್ರೆ ಅಪಘಾತಗಳೆಲ್ಲ ಬರೀ ಲೈಟ್ಗಳಿಂದಾನೇ ಆಗತ್ವಾ? ಖಂಡಿತ ಇಲ್ಲ. ಒಂದು ವರದಿಯ ಪ್ರಕಾರ ಅತಿ ವೇಗದ ಚಾಲನೆ, ಕುಡಿದು ವಾಹನ ಓಡಿಸೋದು, ನಮ್ಮ ಅನಕ್ಷರಸ್ಥ ಬಂಧುಗಳು ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಬೇರೆಯವರನ್ನು ಕೊಲ್ಲುವ ಘಟನೆಗಳು, ಬೇಜವಾಬ್ದಾರಿಯ ಚಾಲನೆ, ಸೀಟ್ ಬೆಲ್ಟ್ ಧರಿಸದೇ ಇರೋದು, ರಸ್ತೆಗಳಲ್ಲಿನ ಪಾಟ್ ಹೋಲ್ಸು, ಹೈವೇ ಹಿಪ್ನೋಸಿಸ್ ಅಂದ್ರೆ ರಸ್ತೆಗಳು ತುಂಬಾ ಚೆನ್ನಾಗಿರೋದ್ರಿಂದ ಡ್ರೈವ್ ಮಾಡುವಾಗ ಒಂಥರ ನಿದ್ದೆಯ ಮಂಪರು ಆವರಿಸಿಕೊಂಡು ಆಗುವ ಅಪಘಾತಗಳು ಮತ್ತು ಹೈ ಬೀಮ್ ಕಾರಣಕ್ಕಾಗುವ ಅಪಘಾತಗಳನ್ನು ಕೂಡ ಆ ವರದಿ ಪಟ್ಟಿ ಮಾಡ್ತು. ನಮ್ಮಲ್ಲಿ ಸಾಕಷ್ಟು ಡ್ರೈವರ್ಗಳಿಗೆ ಯಾವಾಗ ಹೈ ಬೀಮ್ ಹಾಕಬೇಕು, ಯಾವಾಗ ಲೋ ಬೀಮ್ ಹಾಕಬೇಕು ಅನ್ನೋ ಸೆನ್ಸ್ ಕೂಡ ಇರೋದಿಲ್ಲ. ಜೊತೆಗೆ ಕಣ್ಣು ಕುಕ್ಕುವ LED ಹೆಡ್ಲ್ಯಾಂಪ್ಗಳು ಬಂದ ನಂತರ ಅಪಘಾತಗಳು ಹೆಚ್ಚಾಗ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಹೀಗಾಗಿ ಲ್ಯಾಂಪ್ಗಳ ಮೇಲೆ ನಿಯಂತ್ರಣ ಹೇರೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಫೈನ್ ಹಾಕ್ತಾರೆ ಅಂತ ಪೊಲೀಸರನ್ನ ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ನಿಮ್ಮ ಲೈಟ್ಗಳ ಕಾರಣಕ್ಕೆ ಪ್ರತಿ ಬಾರಿಯೂ ನಿಮ್ಮ ವಾಹನದ ಎದುರು ಬರೋ ವಾಹನ ಸವಾರ ನಿಮ್ಮನ್ನ ಬೈಕೊಳ್ತಾ ಹೋಗ್ತಾನೆ. ಕೆಲ ಬಾರಿ ಬರೀ ನಿಮ್ಮನ್ನು ಮಾತ್ರ ಅಲ್ಲ, ವಂಶ ಕರೆದು ಬೈಕತ್ತಾರೆ ರೀ, ಬೇಕಾ ನಿಮಗದು? ಅದರ ಬದಲು ಎಷ್ಟು ಲೈಟ್ ಹಾಕಬೇಕು ಅಷ್ಟು ಹಾಕೊಳ್ಳಿ, ಒಂದಷ್ಟು ಡ್ರೈವಿಂಗ್ ಸೆನ್ಸ್ ಅನ್ನು ಬೆಳೆಸ್ಕೊಂಡು ಬಿಡಿ, ಅಷ್ಟೇ ಅಲ್ವಾ? ಇನ್ನು ಸರ್ಕಾರ ಬರೀ ಜನರ ಮೇಲೆ ಮಾತ್ರ ತೆರಿಗೆ ಫೈನ್ಗಳನ್ನು ಹಾಕಿದ್ರೆ ಸಾಕಾಗೋದಿಲ್ಲ. ರಸ್ತೆಗಳ ದುರಸ್ತಿಯ ಕಡೆಗೆ ಗಮನ ಹರಿಸಬೇಕು, ಹೈವೇಗಳಲ್ಲಿ ರಿಫ್ಲೆಕ್ಟರ್ಗಳನ್ನು ಹಾಕಬೇಕು, ಅವೈಜ್ಞಾನಿಕವಾಗಿರುವ ಹಂಪುಗಳನ್ನು ತೆರವುಗೊಳಿಸಬೇಕು, ನಗರದ ರಸ್ತೆಗಳಲ್ಲಿನ ಪಾಟ್ ಹೋಲುಗಳನ್ನು ಮುಚ್ಚೋ ಬಗ್ಗೆ ಗಮನ ಹರಿಸಬೇಕು. BBMP ಆಗಲಿ, BWSSB ಆಗಲಿ, ಬೆಸ್ಕಾಂ ಆಗಲಿ, ಯಾರಂದ್ರವರು ಬಂದಾಗೆಲ್ಲ ರೋಡ್ ಆಗಿಯೋದನ್ನು ತಪ್ಪಿಸಬೇಕು. ಇದೆಲ್ಲದಕ್ಕೂ ಕೂಡ ಒಂದು SOP ಅನ್ನು ರೂಪಿಸುವ ಕೆಲಸ ಆಗಬೇಕು. ಅಪಾಯಕಾರಿ ತಿರುವುಗಳಿರೋ ಕಡೆಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಹಾಕಬೇಕು, ವೇಗ ಮಿತಿಯ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆದ್ರೆ ಇವರಿಗೆ ಕ್ಯಾಮರಾಗಳನ್ನು ಇಡಿಸಿ ಪೊಲೀಸರನ್ನು ನಿಲ್ಲಿಸಿ ಫೈನ್ ಕಲೆಕ್ಟ್ ಮಾಡಿಸಿಬಿಡೋದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆಯೂ ಆಸಕ್ತಿ ಇಲ್ಲ. ಇದರ ಪರಿಣಾಮ ಪಾಪ ಪೊಲೀಸರು ಜನರಿಂದ ಬೈಸ್ಕೊಂಡು
ತಪ್ಪಿಸ್ಕೊಳ್ತಾ ಹೋಗ್ತಾರೆ. ಸೊ ಸದ್ಯಕ್ಕೆ ಪೊಲೀಸರು LED ಲೈಟ್ಗಳ ವಿರುದ್ಧ ಸಮರ ಸಾರಿದ್ದಾರೆ. ನೀವ್ಯಾರು ಅದಕ್ಕಾಗಿ ಫೈನ್ ಕಟ್ಟೋದಕ್ಕೆ ಹೋಗಬೇಡಿ. ಬದಲಾಗಿ ನಿಮ್ಮ ವಾಹನಗಳಿಗೆ ಈ ರೀತಿಯ ಲೈಟ್ಗಳಿದ್ರೆ ಮೊದಲದನ್ನು ಬದಲಾಯಿಸಿ ಮತ್ತು ನಾನು ತಪ್ಪು ಮಾಡೋದಿಲ್ಲ, ಫೈನು ಕಟ್ಟೋದಿಲ್ಲ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ. ಇದೇ ಹೊತ್ತಲ್ಲಿ ನಗರ ವ್ಯಾಪ್ತಿಯಲ್ಲಿ ಹೈ ಬೀಮ್ಗಳನ್ನು ಕೂಡ ಬಳಸೋದಕ್ಕೆ ಹೋಗಬೇಡಿ, ಅದಕ್ಕೂ ಫೈನ್ ಬೀಳ್ತಾ ಇದೆ. ಸೊ ವಾಹನ ಸವಾರರೇ, ನಿಮ್ಮ ವಾಹನಗಳನ್ನು ಎಷ್ಟು ಪ್ರೀತಿಸ್ತಿರೋ ಅದೇ ಥರ ಸಂಚಾರಿ ನಿಯಮಗಳನ್ನು ಕೂಡ ಗೌರವಿಸಿ, ರಸ್ತೆಯಲ್ಲಿ ಬರೋ ಸಹ ಸವಾರರ ಪ್ರಾಣಗಳ ಬಗ್ಗೆ ಕೂಡ ಒಂದು ಜವಾಬ್ದಾರಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.